ನಮಸ್ಕಾರ ಎಲ್ರಿಗೂ ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ RRB ಗ್ರೂಪ್ ಡಿ ಹುದ್ದೆಗೆ ನೀವೆಲ್ಲರೂ ಅರ್ಜಿಯನ್ನು ಸಲ್ಲಿಸಿರ್ತೀರಾ. ಆದರೆ ಯಾವ ಥರ ಓದಬೇಕು ಎಂಬುದು ನಿಮಗೆ ಗೊತ್ತಿರಲ್ಲ. ಅದಕ್ಕಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ 100 ಡೇಸ್ನಲ್ಲಿ ನಾವು ಯಾವ ಥರ ಓದೋದು ಎಂಬುದನ್ನು ಸ್ಟಡಿ ಪ್ಲಾನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಅಪ್ಲಿಕೇಶನ್ ಹಾಕೋದು ಮುಗಿದ ಮೇಲೆ ನಿಮಗೆ ಎಕ್ಸಾಮ್ ಬರೆಯೋಕ್ಕೆ 100 ದಿನಕ್ಕಿಂತಲೂ ಹೆಚ್ಚು ದಿನಗಳು ನಿಮಗೆ ಸಿಗ್ತವೆ. ಅದಕ್ಕಾಗಿ 100 ಡೇಸ್ ಸ್ಟಡಿ ಪ್ಲಾನ್ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ಯಾವ್ಯಾವು, ಹಾಗೆ ಏನನ್ನು ಓದ್ಕೋಬೇಕು, ಯಾವುದಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕು, ಅಂದರೆ ಇದರಲ್ಲಿ 3 ಟಾಪಿಕ್ಗಳಿದ್ದಾವೆ. ಅದರಲ್ಲಿ ಯಾವುದಕ್ಕೆ ಹೆಚ್ಚು ಮಹತ್ವವನ್ನು ಕೊಡಬೇಕು, ಟೈಮ್ ಹೇಗೆ ಕವರ್ ಮಾಡಬೇಕು, ಪ್ರತಿಯೊಂದು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಇದುವರೆಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಾವು RRB ಗ್ರೂಪ್ ಡಿ ಹುದ್ದೆಗಾಗಿ ಆನ್ಲೈನ್ ಕೋರ್ಸ್ನ ಲಾಂಚ್ ಮಾಡಿದ್ದೀವಿ ನಮ್ಮ ರಾಘವೇಂದ್ರ ಅಕಾಡೆಮಿ ಅಪ್ಲಿಕೇಶನ್ನಲ್ಲಿ. ಇದರಲ್ಲಿ ನಿಮಗೆ ಕಂಪ್ಲೀಟ್ ಕೋರ್ಸ್ ಇರುತ್ತೆ RRB ಡಿ ಗ್ರೂಪ್ದು. ಅದರಲ್ಲಿ GK GS ಹೇಳ್ತೀವಿ, ಮ್ಯಾಥಮೆಟಿಕ್ಸು, ಹಾಗೆ ರೀಸನಿಂಗು, ಎಲ್ಲ ಚಾಪ್ಟರ್ ವೈಸ್ ನಿಮಗೆ ಕ್ಲಾಸ್ಗಳು ಇರ್ತವೆ. ಕೇವಲ 500 ರೂಪಾಯಿಯಲ್ಲಿ ಈ ಕೋರ್ಸ್ ನಿಮಗೆ ಸಿಗ್ತಾ ಇದೆ. ಈ ಕೋರ್ಸ್ ಏನಾದರೂ ಬೇಕಾದರೆ ಪ್ಲೇಸ್ಟೋರ್ಗೆ ಹೋಗಿ ಅಪ್ಲಿಕೇಶನ್ ರಾಘವೇಂದ್ರ ಅಕಾಡೆಮಿ ಅಂತ ಒಂದು ಅಪ್ಲಿಕೇಶನ್ ಸಿಗುತ್ತೆ. ಅದಕ್ಕೆ ನಿಮ್ಮ ಮೊಬೈಲ್ ನಂಬರು, ಇಮೇಲ್ ID, ನಿಮ್ಮ ನೇಮನ್ನು ಹಾಕಿ ಲಾಗಿನ್ ಆದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇದ್ರ ಮೇಲಾದರೂ ಕ್ಲಿಕ್ ಮಾಡ್ಬೋದು, ಅಥವಾ ಇಲ್ಲಿ ಪೇಡ್ ಕೋರ್ಸ್ ಅಂತ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಒಂದು ಕೆಳಗಡೆ ಆಪ್ಷನ್ ಸಿಗುತ್ತೆ RRB ಗ್ರೂಪ್ ಡಿ ಆನ್ಲೈನ್ ಕೋರ್ಸ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು. ಇಲ್ಲಿ ಬೈ ನೌ ಅಂತ ಆಪ್ಷನ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ ಫೋನ್ಪೇ, Paytm ಯಾವುದಾದ್ರೂ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಿ ಈ ಕೋರ್ಸ್ನ ತೆಗೆದುಕೊಳ್ಬೋದು. ಅದೇ ಥರ ನೀವೇನಾದರೂ RRB ಗ್ರೂಪ್ ಡಿ ಹಾಗೆ RRB NTPC ಹುದ್ದೆಗೆ ತಯಾರಿಯನ್ನು ನಡೆಸಿದರೆ ನಮ್ಮ ಹತ್ರ PDF ನೋಟ್ಸ್ಗಳಿದ್ದಾವೆ. ಈ PDF ನೋಟ್ಸ್ಗಳು ಏನಾದರೂ ಬೇಕಾದರೆ ಇಲ್ಲಿ ವಾಟ್ಸಪ್ ನಂಬರ್ ಕಾಣ್ತಾ ಇದೆ ನೋಡಿ, ಆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ, ಅಥವಾ ನಮ್ಮ ಆ್ಯಪ್ನಲ್ಲೇ ಸಿಗುತ್ತೆ ನೋಟ್ಸ್ಗಳು, ಅದರಲ್ಲಿ ಬೇಕಾದರೆ ಡೌನ್ಲೋಡ್ ಮಾಡ್ಕೋಬೋದು ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೆಯದಾಗಿ RRB ಗ್ರೂಪ್ ಡಿ ಎಕ್ಸಾಮ್ ಡೇಟ್ ಯಾವಾಗ, ನೀವೀಗ ಅಪ್ಲಿಕೇಶನ್ ಹಾಕಿರ್ತೀರಾ, ಎಕ್ಸಾಮ್ ಡೇಟ್ ಯಾವಾಗ ಅನ್ನೋದು ಕನ್ಫ್ಯೂಸ್ ಇರುತ್ತೆ ನಿಮಗೆ, ಎಷ್ಟು ದಿನಕ್ಕೆ ಎಕ್ಸಾಮ್ ಬರುತ್ತೆ ಅಂತ. ಈಗ ಅಪ್ಲಿಕೇಶನ್ ಯಾವಾಗ ಮುಗಿಯುತ್ತೆ ಅಂದರೆ ಫೆಬ್ರವರಿ 22ಕ್ಕೆ ಅಪ್ಲಿಕೇಶನ್ಗಳು ಕ್ಲೋಸ್ ಆಗ್ತವೆ. ಅಲ್ಲಿಂದ ನಿಮಗೆ ಸುಮಾರು 3 ರಿಂದ 4 ತಿಂಗಳುಗಳ ಟೈಮ್ ಸಿಗ್ತವೆ ನಿಮಗೆ. ಅಂದರೆ ಜೂನ್ ಅಥವಾ ಜುಲೈನಲ್ಲಿ ಎಕ್ಸಾಮ್ ನಡೀಬಹುದು, ಹೌದಾ. ಅದಕ್ಕಿಂತನೂ ಮುಂದೆನೂ ಹೋಗ್ಬೋದು, ಆದರೆ ಅದಕ್ಕಿಂತ ಬೇಗ ಆಗಲ್ಲ, ಹೌದಾ. ಜೂನು ಅಥವಾ ಜುಲೈ 2025ರಲ್ಲಿ ಎಕ್ಸಾಮ್ ನಡೀಬಹುದು. RRB ಗ್ರೂಪ್ ಡಿ ಪ್ರಿಪ್ರೇಷನ್ ಸ್ಟ್ರಾಟರ್ಜಿ ಅಂತ ಬೆಸ್ಟ್ 10 ಟಿಪ್ಸ್ ಅಂತ ಹೇಳ್ತಾ ಹೋಗ್ತೀನಿ, ಹೌದಾ. ಈ ಟಿಪ್ಸ್ಗಳ ಮುಖಾಂತರ ನೀವು ಇಷ್ಟು ದಿನ ಓದದೇ ಇದ್ದರೂ ಸಹ ಇವತ್ತಿನಿಂದನೂ ಓದ್ಕೋಬೋದು. ಮೊದಲನೇ ಟಿಪ್ಸ್ ಏನು, ಅಂಡರ್ಸ್ಟ್ಯಾಂಡ್ ದ ಎಕ್ಸಾಮ್ ಪ್ಯಾಟರ್ನ್, ಹೌದಾ. ಮೊದಲು ನಾವು ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇದೆ ಎಂಬುದನ್ನು ತಿಳ್ಕೊಬೇಕು ನಾವು, ಹೌದಾ. ಮೊದಲನೆಯದಾಗಿ RRB ಗ್ರೂಪ್ ಡಿ ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರುತ್ತೆ ಅಂತ ನೋಡ್ತಾ ಹೋಗೋಣ. ಮೊದಲನೆಯದು ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಅಂತ ಈ ಥರ ಸ್ಟೇಜ್ಗಳಿರ್ತವೆ. ಮೊದಲನೇ ಸ್ಟೇಜ್ನಲ್ಲಿ ಏನು ಮಾಡ್ತಾರೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ, ಅಂದರೆ CBT. ಕಂಪ್ಯೂಟರ್ನಲ್ಲಿ ನಿಮಗೊಂದು ಎಕ್ಸಾಮ್ ಇರುತ್ತೆ, ನೀವು ಅದಕ್ಕೆ ಈಗ ಪ್ರಿಪೇರ್ ಆಗ್ತಾ ಇರೋದು. ಅದಾದ ನಂತರ ಅದರಲ್ಲಿ ಎಕ್ಸಾಮ್ನಲ್ಲಿ ಪಾಸ್ ಆದಮೇಲೆ ಫಿಸಿಕಲ್ ಟೆಸ್ಟ್ ಇರುತ್ತೆ. ಫಿಸಿಕಲ್ ಟೆಸ್ಟ್ನು ಪಾಸ್ ಆದಮೇಲೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಇರುತ್ತೆ, ಹೌದಾ. ಈಗ ನಮ್ಮದು ಫಸ್ಟ್ ಟಾರ್ಗೆಟ್ ಏನು, ಎಕ್ಸಾಮಿನೇಷನ್, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್, ಹೌದಲ್ವಾ. ಫಸ್ಟ್ನೇ ಸ್ಟೇಜ್ಗೆ ನಾವು ಟಾರ್ಗೆಟ್ ಇಟ್ಟಿದ್ದೀವಿ. ಈಗ ಅದಕ್ಕೆ ಎಕ್ಸಾಮ್ ಯಾವ ಥರ ಇರುತ್ತೆ, ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲನೆಯದಾಗಿ 100 ಮಾರ್ಕ್ಸ್ಗೆ ನಿಮಗೆ ಕ್ವಶನ್ ಪೇಪರ್ ಇರುತ್ತೆ, ಹೌದಾ. 100 ಮಾರ್ಕ್ಸ್ಗೆ ನಿಮ್ಮದು ಕ್ವಶನ್ ಪೇಪರ್ ಇರುತ್ತೆ. ಏನಾದರೂ 3 ಪ್ರಶ್ನೆಗಳು ತಪ್ಪಾದರೆ ನಿಮಗೆ 1 ಮಾರ್ಕ್ಸು ಹೋಗುತ್ತೆ, ಅಂದರೆ ಇದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಹಾಗೆ 1 ಪ್ರಶ್ನೆ ಕರೆಕ್ಟ್ ಆದರೆ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. ಎಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ತವೆ, ಅಂದರೆ ಒಂದು ಪ್ರಶ್ನೆ ಕೊಡ್ತಾರೆ, ಅದಕ್ಕೆ 4 ಆಪ್ಷನ್ ಕೊಡ್ತಾರೆ, ನೀವು ಅದರಲ್ಲಿ ಸರಿಯಾದ ಉತ್ತರವನ್ನು ನೀವು ಆರಿಸಬೇಕು. ಇನ್ನು ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ಅಂದರೆ ಸಿಲೆಬಸ್ ಯಾವ ಥರ ಇರುತ್ತೆ ಅಂತ ನೋಡ್ತಾ ಹೋಗೋಣ. ಮೊದಲನೆಯದಾಗಿ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಹಂಗಿರುತ್ತೆ. ಎಷ್ಟು ಮಾರ್ಕ್ಸಿಗಿರುತ್ತೆ, 30 ಕ್ವಶನ್ಸ್ಗಳು 30 ಮಾರ್ಕ್ಸ್, ಹೌದಾ. ರೀಸನಿಂಗ್ ಎಷ್ಟು ಮಾರ್ಕ್ಸಿಗಿರುತ್ತೆ ಅಂದರೆ 30 ಕ್ವಶನ್ಸ್ಗಳು 30 ಮಾರ್ಕ್ಸ್ಗಳು, ಅಂದರೆ 1 ಪ್ರಶ್ನೆಗೆ 1 ಅಂಕಗಳು ಸಿಗ್ತವೆ. ಇನ್ನು ಜನರಲ್ ಸೈನ್ಸ್,
ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಏನಿರ್ತಿತ್ತು, ಈಗ ಕಳೆದ NTPC ಆಯಿತು ನೋಡಿ, ಆ ಪರೀಕ್ಷೆಯಲ್ಲಿ ಏನಿರ್ತಿತ್ತು, ಜಿ ಕೆದಲ್ಲೇ ಜನರಲ್ ಸೈನ್ಸ್ನೂ ಸಹ ಬರೋದು. ಆದರೆ ಈ RRB ಗ್ರೂಪ್ ಡಿದಲ್ಲಿ ಸೈನ್ಸ್ ವಿಷಯವನ್ನೇ ಅವರು ಸಪ್ರೇಟಾಗಿ ಇಟ್ಕೊಂಡಿದ್ದಾರೆ. ಎಷ್ಟು? 25 ಕ್ವಶನ್ಸ್ಗಳು, 25 ಮಾರ್ಕ್ಸ್ಗೆ. ಇನ್ನು ಜನರಲ್ ಅವೇರ್ನೆಸ್ ಆ್ಯಂಡ್ ಕರೆಂಟ್ ಅಫೇರೆನ್ಸ್, ಜನರಲ್ ಅವೇರ್ನೆಸ್ಸು ಮತ್ತು ಪ್ರಚಲಿತ ಘಟನೆಗಳು, ಅದು ಎಷ್ಟು ಮಾರ್ಕ್ಸಿಗೆ? 20 ಪ್ರಶ್ನೆಗಳು, 20 ಮಾರ್ಕ್ಸ್. ಇದರಲ್ಲಿ ನೋಡ್ತಾ ಇದ್ದೀರಾ, ಜನರಲ್ ಅವೇರ್ನೆಸ್ಗಿಂತ ಸೈನ್ಸ್ ಮೇಲೇ ಜಾಸ್ತಿ ಕ್ವಶನ್ಸ್ಗಳು. ಎಷ್ಟು? 25 ಕ್ವಶನ್ಸ್ಗಳನ್ನು ನಮಗೆ ಸೈನ್ಸಿಂದ ಕೇಳ್ತಾರೆ. ಹಾಗೆ ಮ್ಯಾಥಮೆಟಿಕ್ಸ್ ಎಷ್ಟು? 25 ಪ್ರಶ್ನೆಗಳು, 25 ಅಂಕಗಳು. ಹೌದಾ? ಮೊದಲನೇದೇನು ರೀಸನಿಂಗು 30 ಮಾರ್ಕ್ಸು, ಹಾಗೆ ಜನರಲ್ ಸೈನ್ಸು 25 ಮಾರ್ಕ್ಸು, ಕರೆಂಟ್ ಅಫೇರೆನ್ಸು 20 ಮಾರ್ಕ್ಸು, ಹಾಗೆ ಮ್ಯಾಥ್ಸು 25. ಒಟ್ಟು 100 ಪ್ರಶ್ನೆಗಳು, 100 ಅಂಕಗಳು. ಹೌದಾ? ನಿಮಗೆ ಟೈಮ್ ಎಷ್ಟಿರುತ್ತೆ? ಈ 100 ಪ್ರಶ್ನೆಗಳನ್ನು ನೀವು ಬಿಡಿಸ್ಬೇಕು ಅಂದರೆ ನಿಮಗೆ 90 ನಿಮಿಷ ಟೈಮ್ ಇರುತ್ತೆ. ಅಂದರೆ 1.5 ತಾಸು ನಿಮಗೆ ಟೈಮ್ ಇರುತ್ತೆ. ಹೌದಾ? 1.5 ತಾಸು ನಿಮಗೆ ಟೈಮ್ ಇರುತ್ತೆ. ಅಷ್ಟರಲ್ಲಿ ನೀವು 100 ಪ್ರಶ್ನೆಗಳಿಗೆ ಆನ್ಸರ್ ಮಾಡಬೇಕು. ಹೌದಾ? ಅಂದರೆ ನಿಮಗೆ ಒಂದು ಪ್ರಶ್ನೆಗೆ 1 ನಿಮಿಷನೂ ಸಹ ಟೈಮ್ ಇರಲ್ಲ. ಅಷ್ಟು ಫಾಸ್ಟಾಗಿ ಈ RRB ಗ್ರೂಪ್ ಡಿ ಎಕ್ಸಾಮ್ ಇರುತ್ತೆ. ಈ ಥರ ನಿಮಗಿರುತ್ತೆ. ಇದರಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೆಯದಾಗಿ GK, ಜನರಲ್ ಅವೇರ್ನೆಸ್ಸು ನಿಮಗೆ 20 ಮಾರ್ಕ್ಸಿಗಿರುತ್ತೆ. 20 ಪ್ರಶ್ನೆ, 20 ಮಾರ್ಕ್ಸಿಗಿರುತ್ತೆ. ಅದರಲ್ಲಿ ಮೊದಲನೆಯದು ಯಾವುದು? ಇತಿಹಾಸದ ಮೇಲೆ ಪ್ರಶ್ನೆಯನ್ನು ಕೇಳ್ತಾರೆ. ಹಾಗೆ ಪೊಲಿಟಿ ಮೇಲೆ, ಅಂದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್ ಅಥವಾ ಪೊಲಿಟಿ ಎರಡರಲ್ಲೂ ಕೇಳ್ತಾರೆ. ಹಾಗೆ ಜಿಯೋಗ್ರಫಿ ಮೇಲೆ, ಎಕನಾಮಿಕ್ಸ್ ಮೇಲೆ, ಹಾಗೆ CEO ಅಪಾಯಿಂಟ್ಮೆಂಟ್ಸ್ ಅಂತ ಇರುತ್ತೆ. ಅಂದರೆ CEO ಅಂದರೆ ಯಾವುದಾದ್ರೂ ಒಂದು ಸಂಸ್ಥೆಗೆ ಯಾರನ್ನಾದರೂ CEO ಆಗಿ ನೇಮಕ ಮಾಡಿದ್ದಾರಾ ಅಂತ ಈ ಥರ ಪ್ರಶ್ನೆಗಳು ಬರ್ತವೆ. ಮತ್ತು ಅಪಾಯಿಂಟ್ಮೆಂಟ್ಸ್ ಅಂದರೆ ಯಾವ್ಯಾವ ಡಿಪಾರ್ಟ್ಮೆಂಟಿಗೆ ಯಾರ್ಯಾರನ್ನೆಲ್ಲ ಅಪಾಯಿಂಟ್ ಮಾಡಿದ್ದಾರೆ, ಮತ್ತು ಈ ವರ್ಷ CM ಯಾರು, ಮತ್ತು ಈ ವರ್ಷ ಲೋಕಸಭೆಯ ಸದಸ್ಯರು ಯಾರ್ಯಾರು, ಮುಖ್ಯಮಂತ್ರಿಗಳು ಯಾರು, ಪ್ರಧಾನಮಂತ್ರಿಗಳು ಯಾರು, ಹಾಗೆ ರಾಷ್ಟ್ರಪತಿಗಳು ಯಾರು, ಈ ಥರ ನಿಮಗೆ ಪ್ರಶ್ನೆಗಳನ್ನು ಅಪಾಯಿಂಟ್ಮೆಂಟ್ಸ್ನಲ್ಲಿ ನಿಮಗೆ ಕೇಳ್ತಾರೆ. ಹಾಗೆ ಪ್ರಚಲಿತ ಘಟನೆಗಳು ಅಥವಾ ಕರೆಂಟ್ ಅಫರೆನ್ಸ್, ಇದ್ರ ಮೇಲೂ ನಿಮಗೆ ಫಿಕ್ಸ್ ಪ್ರಶ್ನೆಗಳಿರ್ತವೆ. ಹಾಗೆ ಸ್ಟ್ಯಾಟಿಕ್ GK, ಹಾಗೆ ಸ್ಪೋರ್ಟ್ಸ್, ಆರ್ಟ್ ಆ್ಯಂಡ್ ಕಲ್ಚರು, ಹಾಗೆ ಸ್ಪೋರ್ಟ್ಸು, ಇಷ್ಟು ವಿಷಯಗಳ ಮೇಲೆ ನಿಮಗೆ ಜನರಲ್ ಅವೇರ್ನೆಸ್ನಲ್ಲಿ ಅಥವಾ ಸಾಮಾನ್ಯ ಜ್ಞಾನದ ವಿಷಯದಲ್ಲಿ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಹೌದಾ? ನೀವು ಇಲ್ಲಿರುವಂತಹ ಎಲ್ಲ ಚಾಪ್ಟರ್ಗಳನ್ನು ನೋಟ್ಸ್ ಮಾಡಿ ಇಟ್ಕೋಬೇಕು. ಇಷ್ಟು ಚಾಪ್ಟರ್ಗಳ ಮೇಲೆ ನಿಮಗೆ ಪ್ರಶ್ನೆಗಳು ಬರ್ತಾವೆ. ಇನ್ನು ಜನರಲ್ ಸೈನ್ಸು ನಮಗೆ ಒಟ್ಟು 25 ಮಾರ್ಕ್ಸ್ಗೆ ಈ ಟಾಪಿಕ್ ಬರುತ್ತೆ. ಹೌದಾ? ಜನರಲ್ ಸೈನ್ಸ್ನಲ್ಲಿ ಮತ್ತೆ ಮೂರು ಟಾಪಿಕ್ಗಳು ಬರ್ತವೆ. ಯಾವುದು? ಒಂದು ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಹಾಗೆ ಜೀವಶಾಸ್ತ್ರ ಅಥವಾ ಲೈಫ್ ಸೈನ್ಸಸ್ ಅಂತಲೂ ಕರೀತಾರೆ ಅದಕ್ಕೆ. ಕೆಮಿಸ್ಟ್ರಿ, ಬಯಾಲಜಿ, ಹಾಗೆ ಫಿಸಿಕ್ಸ್, ಈ 3 ಟಾಪಿಕ್ಗಳಿಂದ ನಮಗೆ ಪ್ರಶ್ನೆಗಳು ಬರ್ತವೆ. ಹೌದಾ? ಅವು ಟಾಪಿಕ್ಗಳು ಯಾವ್ಯಾವು? ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ನೋಡಿ. ಇವುಗಳನ್ನು ನೀವು ಬೇಕಾದರೆ ಸ್ಕ್ರೀನ್ಶಾಟ್ ಆದರೂ ಹೊಡ್ಕೊಳ್ಳಿ ಅಥವಾ ನೋಟ್ಸ್ ಆದರೂ ಮಾಡಿ ಇಟ್ಕೊಳ್ಳಿ. ಹೌದಾ? ಇದನ್ನು ಒಂದು ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ. ಅದಾದ ನಂತರ ಈ ಎಲ್ಲ ಚಾಪ್ಟರ್ಗಳು ನಿಮಗೆ ಈ ಎಲ್ಲ ಚಾಪ್ಟರ್ಗಳಿಂದ ನಿಮಗೆ ಪ್ರಶ್ನೆಗಳು ಖಂಡಿತವಾಗಿಯೂ ಬರ್ತವೆ. ಹೌದಾ? ಇಷ್ಟು ಚಾಪ್ಟರ್ಗಳನ್ನು ನಾವು ಎಲ್ಲಿಂದ ಹುಡುಕಬೇಕು ಅಂದರೆ, ಕೇವಲ ಇದು ಹೈಸ್ಕೂಲ್ ಬುಕ್ಸ್, ಏನು 6ನೇತರಿಂದ 10ನೇ ತರಗತಿಯವರೆಗೆ ನೀವು ಬುಕ್ಸ್ ಓದಿದರೆ ಸಾಕು. 6ನೇತರಿಂದ 10ನೇ ತರಗತಿಯವರೆಗಿನ ಸೈನ್ಸ್ ಪುಸ್ತಕಗಳನ್ನು ಓದಿದರೆ ಸಾಕು. ಈ ಎಲ್ಲ ಟಾಪಿಕ್ಗಳು ಅದರಲ್ಲಿದ್ದಾವೆ. ಯಾಕಂದರೆ ಇದು 10th ಲೆವೆಲ್ ಎಕ್ಸಾಮ್ ಆಗಿದ್ದರಿಂದ 10ನೇ ತರಗತಿವರೆಗಿನ ಬರುವಂತಹ ಸೈನ್ಸ್ ವಿಷಯಗಳನ್ನು ಮಾತ್ರ ಅವರು ತೆಗೆದುಕೊಂಡಿರ್ತಾರೆ. ಹೌದಾ? ಅದರ ಜೊತೆಗೆ ಒಂದಿಷ್ಟು ಅಪ್ಲೈಡ್ ಸೈನ್ಸ್ ಬಗ್ಗೆ ಪ್ರಚಲಿತ ಘಟನೆಗಳ ಮೇಲೂ ಕೇಳಬಹುದು. ಹೌದಾ? ಫಸ್ಟ್ಗೆ ನೀವು ಈ ಸೈನ್ಸ್ ಟಾಪಿಕ್ಗಳನ್ನು ಓದ್ಕೋಬೇಕು ಅಂದರೆ 6ರಿಂದ 10ನೇ ತರಗತಿಯವರೆಗೆ ಬುಕ್ಸ್ ಓದಿದರೆ ಸಾಕು, ನೀವು ಎಲ್ಲ ಚಾಪ್ಟರ್ನ ಕವರ್ ಮಾಡ್ತೀರಿ. ಹೌದಾ? ಅದಾದ ನಂತರ ಇನ್ನು RRB ಗ್ರೂಪ್ ಡಿ ಇದು ಮ್ಯಾಥಮೆಟಿಕ್ಸ್ ಎಷ್ಟು ಕ್ವಶನ್ಸ್ ಬರ್ತವೆ? 25 ಮಾರ್ಕ್ಸ್ಗೆ ನಮಗೆ ಮ್ಯಾಥಮೆಟಿಕ್ಸ್ ಬರುತ್ತೆ. ಹೌದಾ? ಆ 25 ಮಾರ್ಕ್ಸ್ಗೆ ಯಾವ್ಯಾವ ಟಾಪಿಕ್ನಿಂದ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಮೊದಲನೇದು ನಂಬರ್ ಸಿಸ್ಟಮ್ ಅಂತ ಒಂದು ಟಾಪಿಕ್ ಇದೆ, ಅದ್ರ ಮೇಲೆ. ಹಾಗೆ ಡೆಸಿಮಲ್ಸ್ ಅಂತ ಬರುತ್ತೆ, CM ಮತ್ತು HCF ಈ ಥರ ಟಾಪಿಕ್ಕು. ಹಾಗೆ ರೇಷಿಯೋದ ಮೇಲೆ, ಮೆನ್ಸುರೇಷನ್ ಅಂತ ಬರುತ್ತೆ. ಹಾಗೆ ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಅಂತ ಬರುತ್ತೆ, ಆ ಟಾಪಿಕ್ ಮೇಲೆ. ಪ್ರಾಫಿಟ್ ಆ್ಯಂಡ್ ಲಾಸು, ಜಾಮೆಟ್ರಿ ಮೇಲೆ, ಹಾಗೆ ಸ್ಕ್ವೇರ್ ರೂಟು ಮತ್ತು ಕ್ಯೂಬ್ ರೂಟ್ ಮೇಲೆ.
ಕ್ಯಾಲೆಂಡ್ರು ಮತ್ತು ಕ್ಲಾಕ್ ಮೇಲೆ ಬರುತ್ತೆ. ಹಾಗೆ ಬೋದ್ಮಾಸ್ ನಿಯಮದ ಬಗ್ಗೆ, ಫ್ರ್ಯಾಕ್ಷನ್ಸ್ಗಳ ಬಗ್ಗೆ, ಇನ್ನು ಪರ್ಸೆಂಟೇಜು, ಟೈಮ್ ಆ್ಯಂಡ್ ವರ್ಕು, ಸಿಂಪಲ್ ಇಂಟ್ರೆಸ್ಟು ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟು, ಅಲ್ಜಿಬ್ರಾ, ಎಲಿಮೆಂಟ್ರಿ ಸ್ಟ್ಯಾಟಿಸ್ಟಿಕ್ಸ್ ಅಂತ ಬರುತ್ತೆ, ಏಜ್ ಕ್ಯಾಲ್ಕುಲೇಷನ್ನು, ಹಾಗೆ ಪೈಪ್ಸ್ ಆ್ಯಂಡ್ ಕ್ರಿಸ್ಟಲ್ಸ್ ಅಂತ ಬರುತ್ತೆ. ಒಟ್ಟು ಇಷ್ಟು ಟಾಪಿಕ್ಗಳು, ಎಷ್ಟು 20 ಟಾಪಿಕ್ಗಳಿದ್ದಾವೆ. ಇದರಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ಗಳಂದರೆ ಯಾವುವು? ಈ ಎಲ್ಲ 20 ಟಾಪಿಕ್ಸ್ಗಳಿದ್ದಾವೆ ನೋಡಿ. ಈ 20 ಟಾಪಿಕ್ಸ್ಗಳು ಇಂಪಾರ್ಟೆಂಟೇ. ಅದರಲ್ಲಿ ನೀವು 15ರಿಂದ 16 ಟಾಪಿಕ್ಗಳನ್ನು ಪ್ರಾಕ್ಟೀಸ್ ಮಾಡಿದರೆ ಸಾಕು. ಹೌದಾ? 15ರಿಂದ 16 ಟಾಪಿಕ್ಗಳನ್ನು ನೀವು ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದರೆ ಸಾಕು, ನೀವು ಎಕ್ಸಾಮ್ನಲ್ಲಿ ಪಾಸ್ ಆಗ್ತೀರಾ. ಇನ್ನು ರೀಸನಿಂಗ್ ಸಿಲೆಬಸ್ ಏನಿದೆ ಅಂತ ನೋಡ್ತಾ ಹೋಗೋಣ. ರೀಸನಿಂಗು ನಮಗೆ 20 ಮಾರ್ಕ್ಸ್ಗೆ ರೀಸನಿಂಗ್ ಬರುತ್ತೆ. ಹೌದಾ? ಆ 20 ಮಾರ್ಕ್ಸ್ಗೆ ಯಾವ್ಯಾವೆಲ್ಲ ಟಾಪಿಕ್ ಮೇಲಿಂದ ಪ್ರಶ್ನೆ ಬರಬಹುದು? ಮೊದಲನೆಯದ್ದು ಅನಾಲಜಿ ಮೇಲೆ ಪ್ರಶ್ನೆಗಳು ಕೇಳ್ತಾರೆ. ಕೋಡಿಂಗು ಮತ್ತು ಡಿ ಕೋಡಿಂಗು, ರಿಲೇಷನ್ಶಿಪ್ಪು, ಜಂಬ್ಲಿಂಗು, ಹಾಗೆ DI ಮತ್ತು ಸಫಿಷಿಯೆನ್ಸಿ ಅಂತ ಒಂದು ಏನೋ ಚಾಪ್ಟರ್ ಬರುತ್ತೆ. ಹಾಗೆ ಸಿಮಿಲಾರಿಟೀಸ್ ಆ್ಯಂಡ್ ಡಿಫರೆನ್ಸ್ ಅಂತ ಬರುತ್ತೆ. ಹಾಗೆ ಕ್ಲಾಸಿಫಿಕೇಷನ್ಸ್ ಮೇಲೆ, ಸ್ಟೇಟ್ಮೆಂಟ್ ಆ್ಯಂಡ್ ಆರ್ಗ್ಯುಮೆಂಟ್ಸ್ ಅಂತ ಬರುತ್ತೆ ಆ ಟಾಪಿಕ್ ಮೇಲಿಂದ. ಹಾಗೆ ಅಲ್ಫಾಬೆಟಿಕ್ ಸೀರೀಸು, ಮೆಥಮೆಟಿಕಲ್ ಆಪ್ರೇಷನ್ಸ್ ಅಂತ ಬರುತ್ತೆ ಅದರ ಮೇಲೆ. ಇವನ್ನ ಕನ್ನಡದಲ್ಲಿ ಹೇಳಕ್ಕೆ ಬರೋಲ್ಲ, ಇಂಗ್ಲೀಷ್ನಲ್ಲೇ ಇರೋದು ಇವು. ಹೀಗಾಗಿ ಸೈಲೋಜೋಮ್ಸ್ ಅಂತ ಬರುತ್ತೆ. ವೆನ್ ಡೈಗ್ರಾಮ್ಸ್ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ, ಕಂಕ್ಲೂಷನ್ಸ್ ಮೇಲೆ, ಹಾಗೆ ಡಿಸಿಷನ್ ಮೇಕಿಂಗು, ನ್ಯೂಮರಿಕಲ್ ಸೀರೀಸು, ಅನಾಲಿಟಿಕ್ಸ್ ರೀಸನಿಂಗು, ಹಾಗೆ ಡೈರೆಕ್ಷನ್ಸು. ಒಟ್ಟು 18 ಚಾಪ್ಟರ್ಗಳನ್ನು ನಾನು ಇಲ್ಲಿ ಹೇಳಿದ್ದೀನಿ. ಈ 18 ಚಾಪ್ಟರ್ಗಳಿಂದ ನಿಮಗೆ ಪ್ರಶ್ನೆಗಳು ಬರ್ತವೆ. ಇದರಲ್ಲೂ ಸಹ ನಾವು 15ರಿಂದ 16 ಟಾಪಿಕ್ಗಳನ್ನು ನಾವು ಪರ್ಫೆಕ್ಟ್ ಆದರೆ ಸಾಕು, ಎಕ್ಸಾಮ್ನ ಕ್ಲಿಯರ್ ಮಾಡಬಹುದು. ಹೌದಾ? ಫಸ್ಟ್ಗೆ GK ಓದ್ಕೋಬೇಕು, ಅದಾದ ನಂತರ ಸೈನ್ಸು, ಅದಾದ ನಂತರ ಮ್ಯಾಥ್ಸ್ ಒಂದು 15 ಟಾಪಿಕ್ಕು, ರೀಸನಿಂಗ್ ಒಂದು 15 ಟಾಪಿಕ್ಕು ಪರ್ಫೆಕ್ಟ್ ಆಗಬೇಕು. ನಮಗೆ ಒಂದು 100 ದಿನ ಟೈಮ್ ಇರುತ್ತೆ, ಈಸಿಯಾಗಿ ಓದ್ಕೋಬೋದು. ಹೌದಾ? ಇಷ್ಟು ಇದು RRB ಸಿಲೆಬಸ್ ಆಗಿರುತ್ತೆ. ಇನ್ನು ಎರಡನೇ ಟಿಪ್ಸ್ ಏನು ಅಂದರೆ, ಯುಟಿಲೈಸ್ ಆನ್ಲೈನ್ ಆರ್ ಆಫ್ಲೈನ್ ರಿಸೋರ್ಸ್. ಈಗ ಫಸ್ಟು ನೀವು ಅಪ್ಲಿಕೇಶನ್ ಹಾಕಿದ್ರಿ, ಓಕೆ. ಅಪ್ಲಿಕೇಶನ್ ಹಾಕಿದ ಮೇಲೆ ನಿಮಗೆ ಸಿಲೆಬಸ್ಸು ಗೊತ್ತಾಯಿತು, ಏನು ಈ ಥರ ಇರುತ್ತೆ, GK ಮತ್ತು ಸೈನ್ಸು, ಮ್ಯಾಥ್ಸು, ರೀಸನಿಂಗು ಕೇಳ್ತಾರೆ ಅನ್ನೋದು ಗೊತ್ತಾಯಿತು. ಓಕೆ. ಅದಾದ ನಂತರ ಯಾವ್ಯಾವ ಟಾಪಿಕ್ ಮೇಲಿಂದ ಯಾವ್ಯಾವ ಥರ ಪ್ರಶ್ನೆಗಳು ಬರ್ತವೆ ಅನ್ನೋದು ಗೊತ್ತಾಯಿತು. ಇನ್ನು ಹೇಗೆ ಓದೋದು? ಏನೋ ಕೋಚಿಂಗ್ ಹಚ್ಚಬೇಕಾ, ಅಥವಾ ಆನ್ಲೈನಲ್ಲಿ ಓದಬೇಕಾ, ಅಥವಾ ನಾವು ಆಫ್ಲೈನಲ್ಲಿ ಬುಕ್ಸ್ ತೊಗೊಂಡು ಓದಬೇಕಾ? ಈ ಥರ ಮೊದಲು ನಾವು ಡಿಸೈಡ್ ಆಗಬೇಕು. ನಿಮಗೆ ಆಫ್ಲೈನಲ್ಲಿ ಕೋಚಿಂಗ್ ಹಚ್ಚೋಕ್ಕೆ ಇಂಟ್ರೆಸ್ಟ್ ಇದ್ದು ಮತ್ತು ಅಮೌಂಟ್ ಏನಾದರೂ ನಿಮ್ಮ ಹತ್ರ ಇದ್ದರೆ ನೀವು ಆಫ್ಲೈನ್ ಕೋಚಿಂಗ್ ಸಹ ಹಚ್ಬೋದು. ಹೌದಾ? ಬೇಡ ನಾವು ಆನ್ಲೈನಲ್ಲೇ ಕೋಚಿಂಗ್ನ ತೊಗೊತೀವಿ, ಮನೆಯಲ್ಲೇ ಕುಂತ್ಕೊಂಡು ಕಲಿತೀವಿ ಅಂದರೆ ಅದಕ್ಕೂ ಸಾಕಷ್ಟು ಆಪ್ಷನ್ಗಳಿದ್ದಾವೆ. ನಾವಷ್ಟೇ ಅಲ್ಲ, ಕನ್ನಡದಲ್ಲೂ ಮಾಡ್ತಾರೆ, ಹಿಂದಿ ಇಂಗ್ಲೀಷ್ನಲ್ಲೂ ಮಾಡ್ತಾರೆ. ನಮ್ಮದು ಅರ್ಥ ಆಗಲಿಲ್ವಾ, ಬೇರೆಯವ್ರದ್ದು ಕೋರ್ಸ್ ತೊಗೋಬೋದು. ಹೌದಾ? ಆ ಥರ ತೊಗೊಂಡು ಒಟ್ಟಿನಲ್ಲಿ ಈಗ ಫಸ್ಟ್ ಸಿಲೆಬಸ್ ನೋಡಿದ ತಕ್ಷಣ ನಾವು ಯಾವ ಥರ ಓದಬೇಕು ಅನ್ನೋದು ಗೊತ್ತಾಗಬೇಕು ನಿಮಗೆ. ಹೌದಾ? ಹೀಗಾಗಿ ನೀವು ಆನ್ಲೈನಲ್ಲಾದರೂ ಆಗಲಿ ಆಫ್ಲೈನಲ್ಲಾದರೂ ಆಗಲಿ ಯಾವ ಥರ ಓದಬೇಕು ಅನ್ನೋದು ಗೊತ್ತಿರಬೇಕು. ಅಥವಾ ಸೆಲ್ಫ್ ಸ್ಟಡಿ ಮಾಡ್ತೀರಾ, ಅದನ್ನಾದರೂ ಮಾಡಬಹುದು. ಇನ್ನು ಮೂರನೇದ್ದು, ಯುಟಿಲೈಸ್ ಕ್ವಾಲಿಟಿ ಸ್ಟಡಿ ಮೆಟೀರಿಯಲ್ಸ್. ಈಗ ನೀವು ಆನ್ಲೈನ್ ಕೋರ್ಸ್ ತೊಗೊಂಡ್ರೆ ಅವರು PDF ನೋಟ್ಸು ಮತ್ತು ವಿಡಿಯೋ ಕೋರ್ಸಸ್ ಇರುತ್ತೆ, ಕ್ಲಾಸ್ ಹೇಳ್ತಾರೆ ಡೈಲಿ. ಹೌದಾ? ಈಗ ನೀವು ಆಫ್ಲೈನ್ ಹೋದರೂ ಸಹ ನಿಮ್ಗೆ ಅವ್ರು ನೋಟ್ಸ್ ಕೊಡ್ತಾರೆ, ನೀವೇನು ಮಾಡ್ತೀರಾ, ಕ್ಲಾಸ್ ಕುಂದಿರ್ತೀರ, ಕ್ಲಾಸ್ ಕೇಳ್ತೀರಾ. ಓಕೆ. ಈಗ ಸೆಲ್ಫ್ ಸ್ಟಡಿ ಮಾಡೋರು ಇರ್ತೀರ ನೋಡಿ, ಮನೆಯಲ್ಲೇ ಕುಂತ್ಕೊಂಡು ಅಥವಾ ಲೈಬ್ರರಿನಲ್ಲಿ ಓದೋರು ಇರ್ತೀರ. ಅವ್ರು ಏನು ಮಾಡಬೇಕು, ಅವರು ಮೊದಲು ಈ RRB ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಮೊದಲು ನೋಟ್ಸ್ಗಳನ್ನು ರೆಡಿ ಮಾಡ್ಕೋಬೇಕು. ಏನೇನು ಟಾಪಿಕ್ಗಳಿದ್ದಾವೆ ಆ ಎಲ್ಲ ಟಾಪಿಕ್ಗಳ ಮೇಲಿನ ಕ್ವಾಲಿಟಿ ನೋಟ್ಸ್ಗಳನ್ನು ರೆಡಿ ಮಾಡಬೇಕು. ಏನು ಮಾಡಬೇಕು, ನಾವು ಬರೆದು ತಗೋಬೇಕಾ? ಇಲ್ಲ, ಯಾರ್ಯಾರು ಕೊಡ್ತಿರ್ತಾರೆ, ಈಗ ನಾವು ಕೊಡ್ತಾ ಇದ್ದೀವಿ ನೋಡಿ ಆ ಥರ ಮತ್ತು ಯಾರಾದರೂ ಕೊಡ್ತಾ ಇದ್ದಾರಾ, ಅವುಗಳನ್ನು ಕಲೆಕ್ಟ್ ಮಾಡಿ ಒಬ್ಬರದೇ ತೊಗೋಬಾರ್ದು. ಈಗ ನಾನು ಕೊಟ್ಟಿದ್ದೀನಿ ನೋಡಿ, ಅವು ನಿಮಗೆ ಸಫಿಷಿಯೆಂಟ್ ಅನ್ನಿಸ್ತಾ ಅದನ್ನಷ್ಟೇ ಓದ್ಕೋಬೇಕು. ಇಲ್ವಾ, ಅದು ಸಫಿಷಿಯೆಂಟ್ ಅನ್ನಿಸ್ಲಿಲ್ಲ ಅಂದರೆ ಮತ್ತೆ ಯಾರು ಕೊಡ್ತಾರೆ ನೋಡಿ ಅವ್ರದನ್ನೆಲ್ಲ ನೋಡಿಕೊಂಡು ಇಸ್ಕೊಂಡು ನಾವು ಸ್ಟಡಿನ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ಏನೇನೆಲ್ಲ ಬೇಕು, ಮ್ಯಾಗ್ಝಿನ್ಸ್ಗಳು ಬೇಕಾ, ಮ್ಯಾಗ್ಝಿನ್ಸ್ಗಳನ್ನು ಕಲೆಕ್ಟ್ ಮಾಡೋದು. ಈಗ 6ರಿಂದ 10ನೇ ತರಗತಿವರೆಗಿನ ವಿಜ್ಞಾನ ಬುಕ್ಸ್ನ ನಾನು ಓದಿ ಅಂತ ಹೇಳಿದೆ, ಅದನ್ನು ಕಲೆಕ್ಟ್ ಮಾಡಬೇಕು. ಹಾಗೆ ಎಲ್ಲ ವಿಷಯಕ್ಕೂ
ಬುಕ್ಸ್ಗಳ ತೊಗೊತೀರಾ ನೀವು, ಹಾಗಾದರೆ ಬುಕ್ಸ್ ತೊಗೋಬೋದು. ಇಲ್ವಾ PDF ನೋಟ್ಸ್ ಇದ್ದರೆ PDF ನೋಟ್ಸ್ನ ಓದ್ಕೋಬೋದು. ಯಾವುದಾದ್ರೂ ಓದಿ, ಒಟ್ಟಿನಲ್ಲಿ ನಿಮಗೆ ಆ ಎಕ್ಸಾಮ್ ರಿಲೇಟೆಡ್ ಆಗಿ ನಿಮ್ಮ ಹತ್ರ ಸೋರ್ಸ್ ಇರಬೇಕು. ಹೌದಾ? ಅದನ್ನೇ ನಾನು ಯುಟಿಲೈಸ್ ಕ್ವಾಲಿಟಿ ಸ್ಟಡಿ ಮೆಟೀರಿಯಲ್ಸ್ ಅಂತ ಹೇಳಿದ್ದು. ಅಂದರೆ ಕಲೆಕ್ಟ್ ಮಾಡಬೇಕು ಮೊದಲು. ಈಗ ನಿಮಗೆ ಸಿಲೆಬಸ್ ಯಾವ ಥರ ಅನ್ನೋದು ಗೊತ್ತಾಯಿತು. ಹಾಗೆ ನಾವು ಸೆಲ್ಫ್ ಸ್ಟಡಿ ಮಾಡಬೇಕಾ ಅಥವಾ ಕೋಚಿಂಗ್ ಹೋಗಬೇಕಾ ಅಥವಾ ಆನ್ಲೈನಲ್ಲಿ ಕೋಚಿಂಗ್ ತೊಗೋಬೇಕಾ ಅನ್ನೋದನ್ನು ಡಿಸೈಡ್ ಮಾಡಿದಿರಿ. ಅದಾದ ನಂತರ ಸೆಲ್ಫ್ ಸ್ಟಡಿ ಆದರೆ ಸ್ಟಡಿ ಮೆಟೀರಿಯಲ್ನ ಕಲೆಕ್ಟ್ ಮಾಡಿದಿರಿ. ಓಕೆ. ಅದಾದ ನಂತರ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ. ಈಗ ಈ ಟೈಮ್ ಮ್ಯಾನೇಜ್ಮೆಂಟನ್ನು ನಾನೇ ಹಾಕ್ತಿದ್ದೆ, ಒಂದು ಟೈಮ್ ಟೇಬಲ್ ಹಾಕಿ ಕೊಡಬೇಕು ಅಂತ ಮಾಡಿದ್ದೆ. ಆದರೆ ನಿಮ್ಮದು ಈಗೇನು ವಿಡಿಯೋ ನೋಡ್ತಾ ಇದ್ದೀರಾ ಅಥವಾ ಈ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಿದ್ದೀರಾ ನೋಡಿ, ಅವರೆಲ್ಲರೂ ಡಿಫ್ರೆಂಟ್ ಟೈಪ್ ಆಫ್ ಕೆಲಸ ಮಾಡ್ತಿರ್ತೀರ. ಒಬ್ಬರು ಸ್ಟೂಡೆಂಟ್ಸ್ ಇರ್ತೀರ, ಹೌದಾ? ಕಾಲೇಜಿಗೆ ಹೋಗಿ ಬಂದು ಓದಬೇಕಾಗಿರುತ್ತೆ. ಇನ್ನೊಂದಿಷ್ಟು ಜನ ಏನೋ ವರ್ಕ್ ಮಾಡಿ ಬಂದು ಓದಬೇಕಾಗಿರುತ್ತೆ. ಈ ಥರ ಇನ್ನೊಂದಿಷ್ಟು ಜನ ಬೇರೆ ಬೇರೆ ಕೆಲಸ ಮಾಡಿ ಬಂದು ಟೈಮ್ ಸಿಕ್ಕಾಗ ಓದೋರು ಇರ್ತಾರೆ. ಹೀಗಾಗಿ ಒಟ್ಟಿನಲ್ಲಿ ಒಂದು ದಿನಕ್ಕೆ ನಿಮಗೆ ಎಷ್ಟು ಫ್ರೀ ಟೈಮ್ ಸಿಗುತ್ತೆ ಅನ್ನೋದನ್ನು ನೀವೇ ನೋಡ್ಕೋಬೇಕು. ಹೌದಾ? ಎಷ್ಟು ಫ್ರೀ ಟೈಮ್ ಸಿಗುತ್ತೆ ಅದನ್ನು ನಾವು ಓದ್ಕೊಳ್ಳೋಕ್ಕೆ ಯೂಸ್ ಮಾಡಬೇಕು. ಟೈಮ್ ಮ್ಯಾನೇಜ್ಮೆಂಟ್ ಯಾವ ಥರ? ಈಗ ನೀವು ಕಾಲೇಜ್ಗೆ ಹೋಗ್ತಾ ಇದ್ದರೆ ಏನು ಮಾಡಬೇಕು? ಕಾಲೇಜ್ಗೆ ಎಷ್ಟು ಗಂಟೆಗೆ ಹೋಗ್ತೀರಾ, ವಾಪಸ್ ಎಷ್ಟು ಗಂಟೆಗೆ ಬರ್ತೀರಾ, ಅಲ್ಲಿಂದ ಬಂದ ಮೇಲೆ ನಿಮಗೆ ಎಷ್ಟು ಟೈಮ್ ಸಿಗುತ್ತೆ, ನೈಟ್ ಎಷ್ಟು, ಬೆಳಗ್ಗೆ ಎಷ್ಟು ಟೈಮ್ ಸಿಗುತ್ತೆ, ಇದನ್ನೆಲ್ಲ ಒಂದು ಕ್ಯಾಲ್ಕುಲೇಟ್ ಮಾಡಿ ಅದರಲ್ಲಿ ಓದ್ಕೊಳ್ಳೋಕ್ಕೆ ಅಂತಲೇ ಒಂದಿಷ್ಟು ಟೈಮ್ನ ನೀವು ಬಿಡಬೇಕು. ಈಗ ಕೆಲ್ಸಕ್ಕೆ ಹೋಗೋರು ಏನು ಮಾಡ್ತಾರೆ, ಬೆಳಗ್ಗೆ 9 ಗಂಟೆಗೆ ಎಲ್ಲ ಕೆಲ್ಸಕ್ಕೆ ಹೋಗ್ತಾರೆ, ಅಲ್ಲಿಂದ 6 ಗಂಟೆಗೆಲ್ಲ ಬರ್ತಾರೆ. ಹೌದಾ? 6 ಗಂಟೆಗೆ ಬಂದು ಅವರಿಗೆ ಒಂದು 2 ತಾಸು ಓದ್ಕೊಳ್ಳೋಕ್ಕಾಗಲ್ಲ. 8 ಗಂಟೆಯಿಂದ ಅಥವಾ 9 ಗಂಟೆಯಿಂದ ಸ್ಟಾರ್ಟ್ ಮಾಡಿದರು ಅಂದರೆ ಮಿನಿಮಮ್ ಅವರು 12 ಗಂಟೆ ತನಕ ಓದಿದರೆ ಅವರು ಬೆಟರು. ಅದಾದ ನಂತರ ಬೆಳಗ್ಗೆ ಒಂದು ಸ್ವಲ್ಪ ಬೇಗ ಇದ್ದರೆ ಮತ್ತೆ ಒಂದು 2 ತಾಸು ಟೈಮ್ ಸಿಗುತ್ತೆ ನಮಗೆ. ಹೌದಾ? ಎಕ್ಸಾಮ್ ಇನ್ನೂ ದೂರ ಇರ್ಬೋದು, ಆದರೆ ಓದ್ಕೊಳ್ಳೋ ವಿಷಯಗಳು, ಓದ್ಕೊಳ್ಳೋ ಮ್ಯಾಟರ್ಸ್ಗಳು ಜಾಸ್ತಿ ಇದ್ದಾವೆ. ಹೀಗಾಗಿ ಬೆಳಗ್ಗೆ 1-2 ತಾಸು ಓದಿದರೂ ಬರುತ್ತೆ. ಮತ್ತು ಸಾಯಂಕಾಲ ನಿಮಗೆ ಎಷ್ಟು ಟೈಮ್ ಸಿಗುತ್ತೆ ಅಷ್ಟು ಓದ್ಕೋಬೇಕು ಯಾರೋ ಕೆಲಸಕ್ಕೆ ಹೋಗೋರು. ಇನ್ನು ಓದ್ಕೊಳ್ಳೋಕ್ಕಂತಲೇ ಧಾರವಾಡಕ್ಕೆ ಅಥವಾ ಬಿಜಾಪುರ್ಗೆ, ಇನ್ನು ಯಾವುದೇ ಬೆಂಗಳೂರಿಗೆ ಹೋದವರು ಲೈಬ್ರರಿಯಲ್ಲಿ ಕುಂತ್ಕೊಂಡು ಓದ್ತಿರ್ತಾರೆ. ಅವರಿಗೆ 24 ಅವರ್ಸ್ ಸಿಗುತ್ತೆ. ಆ 24 ಅವರ್ಸ್ನಲ್ಲಿ ನಿಮ್ಮದು ಕೆಲಸ ಎಲ್ಲ ಬಿಟ್ಟು ನೀವು ಮಿನಿಮಮ್ಮು 8ರಿಂದ 10 ಗಂಟೆ ಕಡ್ಡಾಯವಾಗಿ ಓದಬೇಕು. ಓದಿದರೆ ಮಾತ್ರ ನಿಮಗೆ ಆಗುತ್ತೆ. ಹೌದಾ? 8ರಿಂದ 10 ಗಂಟೆ ಲೈಬ್ರರಿನಲ್ಲಿ ಓದೋರು ಅಥವಾ ಸೆಲ್ಫ್ ಸ್ಟಡಿ ಮಾಡೋರು ಜಾಸ್ತಿ ಟೈಮ್ ಸಿಗುತ್ತೆ. ನೀವು ಓದ್ಕೊಳ್ಳೋಕ್ಕಂತಾನೆ ನಾನು ಎಲ್ಲ ಕೆಲಸವನ್ನು ಬಿಟ್ಟು ಬಂದಿದ್ದೀನಿ ಅಂದರೆ ಮಿನಿಮಮ್ 8ರಿಂದ 10 ಗಂಟೆ ಓದ್ಕೋಬೇಕು. ಇನ್ನು 5ನೇದ್ದು ಟೇಕ್ ಮಾಕ್ ಟೆಸ್ಟ್. ಮಾಕ್ ಟೆಸ್ಟ್ ಅಂದರೆ ಏನು? ಈಗ ನೀವು ಎಲ್ಲ ವಿಷಯಗಳನ್ನು ಓದ್ತಿರ್ತೀರ. ಹೌದಾ? ಓದಿದ ಮೇಲೆ ನಾವು ಓದಿದ್ದು ನಮಗೆ ಅರ್ಥ ಆಗಿದೆಯಾ ಇಲ್ವಾ ಅಥವಾ ನೆನಪಿದೆಯಾ ಇಲ್ವಾ ಅಂತ ನೋಡಬೇಕು ಅಂದರೆ ನೀವು ಪ್ರಶ್ನೆಗಳನ್ನು ಆನ್ಸರ್ ಮಾಡಬೇಕು. ಅಥವಾ ಪ್ರಶ್ನೆಗಳನ್ನು ಬಿಡಿಸಿದಾಗ ಮಾತ್ರ ಗೊತ್ತಾಗುತ್ತೆ ನಾವು ಓದಿದ್ದು ಕರೆಕ್ಟಾಗಿದೆಯಾ ಇಲ್ವಾ ಅಥವಾ ನೆನಪಿರುತ್ತಾ ಇಲ್ವಾ ಅಂತ. ಅದಕ್ಕೇನು ಮಾಡಿ, ಪ್ರಶ್ನೆ ಪತ್ರಿಕೆಗಳನ್ನು ರೆಡಿ ಮಾಡ್ಕೋಬೇಕು. ಹೌದಾ? ಯಾವುದು RRB ಗ್ರೂಪ್ ಡಿ ಇದು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ನಾವು ರೆಡಿ ಮಾಡ್ಕೋಬೇಕು. ಇನ್ನು 2 ಡೇಸ್ ಒಳಗಡೆ ಪ್ರಶ್ನೆ ಪತ್ರಿಕೆಗಳು, ಒಟ್ಟು 30 ಪ್ರಶ್ನೆ ಪತ್ರಿಕೆಗಳನ್ನು ನಾವೇ ಕೊಡ್ತೀವಿ. ನಮ್ಮ ರಾಘವೇಂದ್ರ ಅಕಾಡೆಮಿ ಅಪ್ಲಿಕೇಶನಲ್ಲಿ ಹಾಕ್ತೀವಿ, ನೀವು ಬೇಕಾದ್ರೆ ಡೌನ್ಲೋಡ್ ಮಾಡ್ಕೋಬೋದು. ಇನ್ನು ಮೇಂಟೈನ್ ಕನ್ಸಿಸ್ಟೆನ್ಸಿ ರಿವಿಷನ್ ಅಂದರೆ ಈಗ ನೀವು ಓದೋಕ್ಕಿಂತ 100 ಡೇಸ್ ಸ್ಟಡಿ ಪ್ಲ್ಯಾನ್ ಅಂತ ಹಾಕಿರ್ತೀರಿ. ನೀವು ಕೆಲಸಕ್ಕಾದರೂ ಹೋಗಿ, ಸ್ಟೂಡೆಂಟ್ ಆದರೂ ಇರ್ರಿ ಅಥವಾ ಓದ್ಕೊಳ್ಳೋಕೆ ಅಂತಲೇ ಕುಂತೀರಿ, ಆದರೆ ಒಂದು ಕನ್ಸಿಸ್ಟೆನ್ಸಿ ಅಂತ ನೀವು ಮೇಂಟೈನ್ ಮಾಡಬೇಕು. ಹೌದಾ? ಯಾವ ಥರ? ಇವತ್ತು 1ನೇ ದಿನ ಇಲ್ಲಪ್ಪ ನಾವು ಇವತ್ತಿಂದ ಓದ್ಕೊಳ್ಳಲ್ಲ, ಫೆಬ್ರವರಿ 1ರಿಂದ ನಾವು ಓದ್ಕೋಬೇಕು ಅಂತ ಪ್ಲ್ಯಾನ್ ಹಾಕಿರ್ತೀವಿ. ಆ ಫೆಬ್ರವರಿ 1ರಿಂದ ಎಕ್ಸಾಮ್ ಬರೋವರೆಗೂ ಅಥವಾ ನೀವು 100 ದಿನ ಓದ್ತೀರಾ, ಆ 100 ದಿನದವರೆಗೂ ನೀವು ಕಂಟಿನ್ಯೂಸ್ ಆಗಿ ಓದ್ತಾ ಹೋಗಬೇಕು. ಮಧ್ಯೆ ಮಧ್ಯೆ ಗ್ಯಾಪ್ ಮಾಡಿದರೆ ನೀವು ಎಲ್ಲಿ ಬಿಟ್ಟಿರ್ತೀರ ನೋಡಿ, ಅದು ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ. ಮತ್ತು ನಿಮಗೆ ಆ ಟಾಪಿಕ್ ಮೇಲೆ ಇಂಟ್ರೆಸ್ಟ್ ಬರೋಲ್ಲ, ಓದ್ಕೋಬೇಕು ಅನಿಸಲ್ಲ. ಹೀಗಾಗಿ ಏನು ಮಾಡಿ, ಕಂಟಿನ್ಯೂಸ್ ಆಗಿ ನೀವು ಓದ್ತಾ ಹೋಗಬೇಕು. ಪ್ರತಿದಿನ ನಿಮಗೆ ಎಷ್ಟು ಟೈಮ್ ಸಿಗುತ್ತೆ ನೋಡಿ ಅಷ್ಟು ಟೈಮು ಓದ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಪ್ರತಿದಿನ ನಿಮಗೆ 1 ತಾಸು ಸಿಗುತ್ತಾ, 1 ತಾಸು ಓದ್ಕೊಳ್ಳಿ. ಹೌದಾ? 4 ತಾಸು ಸಿಗುತ್ತಾ, 4 ತಾಸು ಓದ್ಕೊಳ್ಳಿ. ಅಥವಾ ನೀವು 2 ದಿನ ಓದ್ಕೊಳ್ಳೋದು ಮತ್ತೆ 2 ದಿನ ಗ್ಯಾಪ್ ಬಿಟ್ಟು ಮತ್ತೆ 2 ದಿನ ಓದ್ಕೊತೀನಿ ಅಂದರೆ ನಿಮಗಾಗಲ್ಲ. ಹೌದಾ? ಕನ್ಸಿಸ್ಟೆನ್ಸಿಯಾಗಿ ಕಂಟಿನ್ಯೂ ಆಗಿ ನೀವು ಓದ್ತಾ ಹೋದರೆ, ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಿಮಗೆ ಈಸಿ ಆಗುತ್ತೆ. ಯಾಕಂದರೆ ಮ್ಯಾಥ್ಸು ಮತ್ತು ರೀಸನಿಂಗು ಹಾಗೆ ಅಷ್ಟು ಸುಲಭವಾಗಿ ಯಾರಿಗೂ ಬರಲ್ಲ, ಸ್ವಲ್ಪ ಟಫ್ ಇರ್ತವೆ. ಹೀಗಾಗಿ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ, ಎಷ್ಟು ರಿವಿಷನ್ ಮಾಡ್ತೀರಾ ಅಷ್ಟೊಂದು ನಿಮಗೆ ಒಳ್ಳೆಯದು. 7ನೇದೇನು? ಸ್ಟೇ ಅಪ್ಡೇಟೆಡ್. ಸ್ಟೇ ಅಪ್ಡೇಟೆಡ್ ಅಂದರೆ
ಪ್ರಚಲಿತ ಘಟನೆಗಳನ್ನು ನಾವು ನೋಡ್ತಾ ಇರಬೇಕು ಯಾವಾಗಲೂ. ಹೌದಾ? ಇವತ್ತೇನು ಸೈನ್ಸ್ ಮತ್ತು ಟೆಕ್ನಾಲಜಿ ಮೇಲೆ ಏನಾದರೂ ನ್ಯೂಸ್ ಬಂದಿದೆಯಾ ಅದನ್ನು ನೋಡಬೇಕು. ಈಗ ಜನವರಿ 26 ಇವತ್ತು. ಹೌದಾ? ಈ ಟಾಪಿಕ್ ಮೇಲೆ ಏನೇನೆಲ್ಲ ಆಯಿತು ಇವತ್ತು ಏನೇನಾಯಿತು, ನವದೆಹಲಿಯಲ್ಲಿ ಏನಾಯಿತು, ನಮ್ಮ ಕರ್ನಾಟಕದಲ್ಲಿ ಏನಾಯಿತು, ನಿಮ್ಮ ಜಿಲ್ಲಾದಲ್ಲಿ ಏನಾಯಿತು, ಅದ್ರ ಬಗ್ಗೆ ನಿಮಗೆ ಒಂದು ಸ್ವಲ್ಪ ಮಾಹಿತಿ ಇರಬೇಕು. ಹೌದಾ? ಈಗ ಎಷ್ಟು 76ನೇ ಗಣರಾಜ್ಯೋತ್ಸವ. ಈ ಗಣರಾಜ್ಯೋತ್ಸವಕ್ಕೆ ಯಾರು ಗೆಸ್ಟಾಗಿ ಬಂದಿದ್ದರು, ಧ್ವಜಾರೋಹಣಕ್ಕೆ, ಈ ಥರ ಎಲ್ಲ ನಿಮಗೆ ಗೊತ್ತಿರಬೇಕು. ಇವತ್ತೇ ನೀವು ಸ್ವಲ್ಪ ತಿಳ್ಕೊಂಡ್ರೆ ಬೆಟರು. ನಾನು ಈಗ ಪ್ರಚಲಿತ ಘಟನೆಗಳನ್ನು ಮಾಡ್ತಾಯಿದ್ದೀನಿ. ಈಗ ಆದಷ್ಟು ಬೇಗ ಈಗ ಜೂನ್ವರೆಗೂ ಬಂದಿದ್ದೀವಿ. ಅದನ್ನೆಲ್ಲ ಮುಗಿಸಿ ಡೈಲಿ ನಿಮ್ಗೆ ಪ್ರತಿದಿನದ ಪ್ರಚಲಿತ ಘಟನೆಗಳು ಅಂತ ಸ್ಟಾರ್ಟ್ ಮಾಡ್ತೀನಿ ಯೂಟ್ಯೂಬ್ನಲ್ಲಿ. ಅದರಲ್ಲೆಲ್ಲ ನೀವು ಕಂಪ್ಲೀಟಾಗಿ ನೋಡ್ಕೋಬಹುದು. ಇನ್ನು 8ನೇದ್ದೇನು ಮೇಂಟೈನ್ ಎ ಹೆಲ್ತಿ ಲೈಫ್ ಸ್ಟೈಲ್. ಹೌದಾ? ನಾನೇನು ಹೇಳಿದೆ, 100 ಡೇಸ್ ಓದ್ರಿ, ಆ ಥರ ಓದ್ರಿ, ಈ ಥರ ಓದ್ರಿ ಅಂತ ಎಲ್ಲ ಹೇಳಿದೆ. ನೆಕ್ಸ್ಟು ಓದಿದ ಮೇಲೆ ನೀವು ಎಕ್ಸಾಮ್ ಪಾಸ್ ಆದಮೇಲೆ ಇನ್ನೊಂದು ಫಿಸಿಕಲ್ ಅಂತ ಇದೆ. ಈ ಎಕ್ಸಾಮ್ಗೆ ಫಿಸಿಕಲ್ ಅನ್ನೋದಿದೆ. ಅದಕ್ಕೆ ನೀವು ಫಿಟ್ ಇರಬೇಕು ಅಂದರೆ ಸರ್ ನಾವು ಎಕ್ಸಾಮ್ ಮುಗಿದ್ಮೇಲೆ ರನ್ನಿಂಗ್ ಹೋಗ್ತೀವಿ, ಆವಾಗಲೇ ನಾವೆಲ್ಲ ಪ್ರಾಕ್ಟೀಸ್ ಮಾಡ್ತೀವಿ ಅಂದರೆ ಆಗಲ್ಲ. ಡೈಲಿ ನೀವು ರನ್ನಿಂಗ್ ಹೋಗಬೇಡಿ, ವಾಕಿಂಗ್ ಹೋದರೂ ಬರುತ್ತೆ, ಜಾಗಿಂಗ್ ಹೋದರೂ ಬರುತ್ತೆ. ಬಟ್ ಏನು ಅಂದರೆ ಅಲ್ಲಿಯವರೆಗೂ ನೀವು ಸ್ವಲ್ಪ ಹೆಲ್ತಿಯಾಗಿರಬೇಕು, ಫಿಟ್ನೆಸ್ ಆಗಿರಬೇಕು. ಯಾಕಂದರೆ ನೀವು ಸಡನ್ಲಿ ಆವಾಗ ನಿಮಗೆ ರನ್ನಿಂಗ್ ಓಡ್ರಿ ಅಂದರೆ ಆಗಲ್ಲ, ಅಥವಾ 35 kg ವೇಟ್ ಹೊತ್ಕೊಂಡು ಓಡೋದಿರುತ್ತೆ, ಅದರಲ್ಲಿ ಅದು ಆಗಲ್ಲ ನಿಮಗೆ. ಹೀಗಾಗಿ ಸ್ವಲ್ಪ ಡೈಲಿ ಅದ್ರ ಮೇಲೂ ಒಂದು ಸ್ವಲ್ಪ ಗಮನ ಇರಬೇಕು ನಿಮಗೆ. ಹೌದಾ? ಫಿಸಿಕಲ್ ಬಗ್ಗೆನೂ ನಿಮಗೆ ಒಂದು ಸ್ವಲ್ಪ ಗಮನ ಇರಬೇಕು. ಹೈಟ್ ಏನು ಕೇಳಿಲ್ಲ ಅವರು, ಆದರೆ ರನ್ನಿಂಗ್ ಇರುತ್ತೆ, ಹಾಗೆ ಒಂದು 35 kg ವೇಟ್ ಹೊತ್ಕೊಂಡು ಓಡೋದಿರುತ್ತೆ. ಅದನ್ನೊಂದು ಸ್ವಲ್ಪ ಪ್ರಾಕ್ಟೀಸ್ನಲ್ಲಿ ಇರಬೇಕು. ಹೌದಾ? ಇನ್ನು 8ನೇದ್ದೇನು ಪ್ರಾಕ್ಟೀಸ್ ರೆಗ್ಯುಲರ್ಲಿ. ಅಂದರೆ ನೀವು ಪ್ರತಿದಿನ ಟಾಪಿಕ್ಗಳನ್ನು ಓದ್ತಾ ಇರಬೇಕು, ಪ್ರತಿದಿನ ನೀವು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಈಗ ನಾನು ಯಾವುದಾದ್ರೂ ಒಂದು ಸಿಂಪಲ್ ಇಂಟ್ರೆಸ್ಟು ಮತ್ತು ಕಾಂಪೌಂಡ್ ಇಂಟ್ರೆಸ್ಟ್ ಬಗ್ಗೆ ನೀವು ಇವತ್ತು ಕಲ್ತ್ಕೊಂಡ್ರಿ. ಹೌದಾ? ಆ ಟಾಪಿಕ್ನ ಇವತ್ತೇ ಓದಿ ಇವತ್ತೇ ಬಿಡೋ ಹಾಗಿಲ್ಲ. ಮತ್ತು ನಾಳೆ ಒಂದಿಷ್ಟು ಪ್ರಶ್ನೆಗಳನ್ನು ಆ ಟಾಪಿಕ್ ಮೇಲೆ ತೊಗೊಂಡು ಮತ್ತೆ ಪ್ರಾಕ್ಟೀಸ್ ಮಾಡಬೇಕು. ಒಂದು ಟಾಪಿಕ್ ಇರುತ್ತೆ ನೋಡಿ, ಅದನ್ನು ಪ್ರತಿದಿನ ಬಿಡಬಾರ್ದು. ಇವತ್ತು 2 ಟಾಪಿಕ್ ಕಲ್ತ್ಕೊಂಡಿವಿ ಅಂತ ಇಟ್ಕೊಳ್ಳಿ ಮ್ಯಾಥ್ಸ್ ಮೇಲೆ. ಆ 2 ಟಾಪಿಕ್ಗಳನ್ನು ನೆಕ್ಸ್ಟ್ ಡೇ ನಾವು ಸ್ಟಾರ್ಟ್ ಮಾಡುವಾಗ ಆ 2 ಟಾಪಿಕ್ಗಳ ಮೇಲೆ ಒಂದಿಷ್ಟು ಪ್ರಶ್ನೆಗಳನ್ನು ಬಿಡಿಸಿ 3ನೇ ಟಾಪಿಕ್ನ ನಾವು ಸ್ಟಾರ್ಟ್ ಮಾಡಬೇಕು. ಈ ಥರ ಪ್ರಾಕ್ಟೀಸ್ ಮಾಡಬೇಕು ನೀವು. ಇನ್ನು 10ನೇದ್ದು ಮತ್ತು ಇನ್ನು ಕೊನೆಯ ಟಿಪ್ಸ್ ಏನು ಅಂದರೆ, ನಿಮಗೆ ಎಂಗೇಜ್ ವಿತ್ ಸ್ಟಡಿ ಗ್ರೂಪ್. ಅಂದರೆ ಗ್ರೂಪ್ ಸ್ಟಡಿ. ಜಿ ಕೆ ನೀವು ಒಬ್ಬರೇ ಕುಂತ್ಕೊಂಡು ಓದ್ಕೋಬೋದು. ಯಾಕಂದರೆ ನೀವು ಆರ್ಟ್ಸ್ ಬ್ಯಾಕ್ಗ್ರೌಂಡ್ನವ್ರಾಗಿದ್ದರೆ ಆಲ್ರೆಡಿ ಈಗ ಹಿಸ್ಟ್ರಿ ಅಂದರೆ ಏನೋ ಅದು ಎಲ್ಲ ನಿಮಗೆ ಗೊತ್ತಿರುತ್ತೆ, ಒಬ್ಬರೇ ಕುಂತ್ಕೊಂಡು ಓದ್ಬೋದು. ಈಗ ಈ ಮ್ಯಾಥ್ಸು ಮತ್ತು ರೀಸನಿಂಗು ಇವು 2 ಟಾಪಿಕ್ ಇದ್ದಾವೆ ನೋಡಿ, ಒಂದು ಸ್ವಲ್ಪ ಟಫ್ ಇರ್ತವೆ. ಅವುಗಳನ್ನು ಯಾವ ಥರ ಮಾಡಬೇಕು, ಒಂದು ಸ್ವಲ್ಪ ಗ್ರೂಪ್ ಸ್ಟಡಿ ಮಾಡಿದರೆ ಬೆಟರು. ಈಗ ನಾನು ನಿಮಗೆ ಹೇಳ್ತಾ ಇದ್ದೀನಿ ನೋಡಿ, ನನಗೆ ಈ ವಿಷಯ ಪರ್ಫೆಕ್ಟ್ ಆಗುತ್ತೆ. ಈಗ ನಾನು ಯಾವುದಾದ್ರೂ ಒಂದು ಟಾಪಿಕ್ ನಿಮಗೆ ಹೇಳ್ಕೊಡ್ತೀನಿ ಅಂದರೆ ಅದು ನಿಮಗೂ ಪರ್ಫೆಕ್ಟ್ ಆಗುತ್ತೆ, ನನಗೂ ಪರ್ಫೆಕ್ಟ್ ಆಗುತ್ತೆ. ಹೀಗೆ ನೀವು ಓದ್ಕೊಳ್ಳೋದು ಒಂದು, ಈಗ ಓದ್ಕೊಳ್ಳೋರು ಇರ್ತೀರ ನೋಡಿ, ಅವ್ರದ್ದೊಂದು ಗುಂಪು ಮಾಡ್ಕೊಳ್ಳಿ. ಇಬ್ಬರೇ ಇರಲಿ, ಅವರು 3 ಜನನೇ ಇರಲಿ. ಈಗ RRB ಗ್ರೂಪ್ ಡಿಗೆ ಯಾರ್ಯಾರು ಹಾಕಿರ್ತೀರ ನೋಡಿ, ಅವ್ರದ್ದೊಂದು ಗುಂಪು ಮಾಡ್ಕೊಳ್ಳಿ. ಗುಂಪು ಮಾಡಿಕೊಂಡು ಡಿಸ್ಕಷನ್ ಮಾಡಬೇಕು. ಯಾವುದು? ಮ್ಯಾಥ್ಸು ಮತ್ತು ರೀಸನಿಂಗ್. ಇವು 2 ಚಾಪ್ಟರ್ಗಳನ್ನು ನೀವು ಡಿಸ್ಕಷನ್ ಮಾಡಿದರೆ ನಿಮಗೆ ಆ ಟಾಪಿಕ್ಗಳು ಈಸಿ ಆಗ್ತವೆ. ಹೀಗಾಗಿ ಆದಷ್ಟು ಗ್ರೂಪ್ ಸ್ಟಡಿ ಮಾಡೋದನ್ನು ಟ್ರೈ ಮಾಡಿ. ಇವು 10 ಇಂಪಾರ್ಟೆಂಟ್ ಮಾಹಿತಿಗಳು. ಹೌದಾ? ಈ ವಿಡಿಯೋನ ನೋಡಿದ ಮೇಲೆ ಮತ್ತೆ ನಿಮಗೇನಾದರೂ ಈ ವಿಡಿಯೋದ ಬಗ್ಗೆ ಡೌಟ್ಸ್ ಆಗಲಿ, RRB ಗ್ರೂಪ್ ಡಿ ಬಗ್ಗೆ ಏನೇ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.